ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 2021 ಹಾಗೆ 22 ಅಂದರೆ 2021 ಹಾಗೆ 2022ರ ಕೆಮಿಸ್ಟ್ರಿ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಣ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಕರ್ನಾಟಕ PU ಬೋರ್ಡ್ ರೆಫರೆನ್ಸ್ ಆಗಿ ಹೊರಡಿಸಿದೆ. ಅಂದರೆ ಫಸ್ಟ್ PUC ಕ್ವೆಶ್ಚನ್ ಪೇಪರ್ ಹೇಗೆ ಬರುತ್ತೆ, ಇದರಲ್ಲಿ ಯಾವ್ಯಾವ ಕೆಟಗರಿ ಇರುತ್ತೆ ಅಂತ ಅವರು ನಮಗೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇನ್ ಟುಡೇಸ್ ವಿಡಿಯೋ ನಾವೇನು ಮಾಡೋಣ, ನಾವು ಇದುವರೆಗೂ ಅಟ್ ಪ್ರೆಸೆಂಟ್ ನಾವು ಯಾವ ಟಾಪಿಕ್ನ ಕವರ್ ಮಾಡಿದ್ದೀವಿ ಅಂದರೆ ನಾವು ಚಾಪ್ಟರ್ 1 ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಹಾಗೆ ಚಾಪ್ಟರ್ 4 ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಹಾಗೆ ಚಾಪ್ಟರ್ 12 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು ಕವರ್ ಮಾಡಿದ್ದೀವಲ್ವಾ ಆಲ್ಮೋಸ್ಟ್. ಸೊ ಇದರ ಬೇಸ್ ಏನು ನಮಗೆ ಕ್ವಶನ್ಸ್ ಇದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ, ಇವತ್ತಿನ ಕ್ವಶನ್ ಪೇಪರಲ್ಲಿ ಅವನ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಐ ವಿಲ್ ಗಿವ್ ಯು ಸಮ್ ಎಕ್ಸಾಮ್ಸ್ ಟಿಪ್ಸ್. ಓಕೆ, ಎಕ್ಸಾಮ್ ಟಿಪ್ಸ್ ಸಹ ನಾನು ಈ ವಿಡಿಯೋದಲ್ಲೇ ಕೊಡ್ತೇನೆ. ಯು ಶುಡ್ ರಿಮೆಂಬರ್ ದೀಸ್ ಟಿಪ್ಸ್. ನಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂದರೆ, ಇದು ನಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಬರುತ್ತೆ. ಓಕೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಹಾಗೆ ಪಾರ್ಟ್ ಡಿ ಅಂತ ಬರುತ್ತೆ. ಪಾರ್ಟ್ ಎ ಅಂಡರ್ ಫಸ್ಟ್ ಮೇನ್ ಹೆಡ್ಡಿಂಗ್ ಬರುತ್ತೆ. ಓಕೆ, ಇದರಲ್ಲಿ ಬಂದುಬಿಟ್ಟು 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಫಸ್ಟ್ ಮೇನ್ ಹೆಡ್ಡಿಂಗ್ ಬಂದುಬಿಟ್ಟು ಪಾರ್ಟ್ ಎನಲ್ಲಿ ಇರುತ್ತೆ. ಇದು ಏನಿರುತ್ತೆ ಇದರಲ್ಲಿ ಕ್ವಶನ್ಸ್, ಇವು ಬಂದುಬಿಟ್ಟು 1 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ನೀವು 10 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಓಕೆ, ಅವ್ರು ಮೆನ್ಷನ್ ಮಾಡ್ತಾರೆ ಇಲ್ಲಿ ನಿಮಗೆ ಟೋಟಲ್ 10 ಮಾರ್ಕ್ಸ್ ಇರುತ್ತೆ. ಹಾಗೆ ಪಾರ್ಟ್ ಬಿನಲ್ಲಿ ನಿಮಗೆ ಸೆಕೆಂಡ್ ಮೇನ್ ಇರುತ್ತೆ. ಹಿಯರ್ ನಿಮಗೆ ಈಚ್ ಕ್ವಶನ್ ಕ್ಯಾರೀಸ್, ನಾನು ಈಚ್ ಕ್ವಶನ್ ಹೇಳ್ತಿದ್ದೀನಿ, ಇಂಡಿವಿಜುವಲ್ ಕ್ವಶನ್ ಬಂದುಬಿಟ್ಟು ನಿಮಗೆ ಇಲ್ಲಿ 2 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಓಕೆ, ನಿಮಗೆ ಇಂಡಿವಿಜುವಲ್ ಕ್ವಶನ್ ಬಂದುಬಿಟ್ಟು ಪಾರ್ಟ್ ಬಿ ಅಂಡರ್ ಇನ್ ಸೆಕೆಂಡ್ ಹೆಡ್ಡಿಂಗಲ್ಲಿ ಬರುತ್ತೆ, ಅದು 2 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಗೂ. ಓಕೆ, ಇಲ್ಲಿ ನೀವು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ ನೀವು 10 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಓಕೆ, ಹಿಯರ್ ಪಾರ್ಟ್ ಸಿನಲ್ಲಿ ಏನು ಬರುತ್ತೆ, ಥರ್ಡ್ ಮೇನ್ ಹೆಡ್ಡಿಂಗ್ ಬರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿನಲ್ಲಿ ಥರ್ಡ್ ಮೇನ್ ಹೆಡ್ಡಿಂಗ್. ಇಲ್ಲಿ ಬಂದುಬಿಟ್ಟು ನೀವು 5 ಕ್ವಶನ್ಸ್ನ ಇಲ್ಲಿ ಅಟೆಂಡ್ ಮಾಡಬೇಕು. ಓಕೆ, ಪಾರ್ಟ್ ಸಿನಲ್ಲಿ. ಪಾರ್ಟ್ ಡಿನಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲೇ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಎಕ್ಸಾಮ್ಸಲ್ಲಿ. ಪಾರ್ಟ್ ಡಿನಲ್ಲಿ ಏನಾಗುತ್ತೆ, ನಿಮಗೆ 4th ಮೇನ್ ಹೆಡ್ಡಿಂಗ್ ಇರುತ್ತೆ, ಹಾಗೆ 5th ಮೇನ್ ಹೆಡ್ಡಿಂಗ್ ಇರುತ್ತೆ. ಓಕೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಓಕೆ, ಪ್ರತಿಯೊಂದು ಪಾರ್ಟ್ ಅಂಡರ್ ನಿಮಗೆ ಈ ಥರ ಇಲ್ಲಿ ಮೇನ್ ಹೆಡ್ಡಿಂಗ್ ಬರ್ತಾ ಹೋಗುತ್ತೆ. ಪಾರ್ಟ್ ಡಿನಲ್ಲಿ ನಿಮಗೆ ಮೇನ್ 2 ಹೆಡ್ಡಿಂಗ್ ಬರುತ್ತೆ, 4th ಹಾಗೆ 5th. ಓಕೆ, ಮತ್ತು ನೀವು ಇದನ್ನು ಪಾರ್ಟ್ ಡಿನಲ್ಲಿ 4th, ಪಾರ್ಟ್ ಇನಲ್ಲಿ 5th ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಪಾರ್ಟ್ ಡಿನಲ್ಲಿ ನಿಮಗೆ 4th ಹಾಗೆ 5th ಬರುತ್ತೆ. ಇಲ್ಲಿ ಪ್ರತಿಯೊಂದು ಕ್ವಶನ್ ನಿಮಗೆ 5 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಯಾವುದು 4th ಮೇನ್ ಹೆಡ್ಡಿಂಗ್ ಇರುತ್ತೆ, ಇಲ್ಲಿ 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಈಚ್ ಕ್ವಶನ್. ಇಲ್ಲಿ ಏನು ಬರೆದಿದ್ದೀನಿ ಇದೆಲ್ಲ ಈಚ್ ಕ್ವಶನ್ ಕ್ಯಾರಿ ಮಾಡೋದು. ಓಕೆ, ಇಲ್ಲಿ ಟೋಟಲ್ ನೀವು ಎಷ್ಟು ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ ನೀವು 5 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಓಕೆ, ಹಾಗೆ ಪಾರ್ಟ್ ಡಿನಲ್ಲಿ 5th ಮೇನ್ ಹೆಡ್ಡಿಂಗ್ ಏನಿರುತ್ತೆ, ಇಲ್ಲಿ ಬಂದುಬಿಟ್ಟು ನಿಮಗೆ ಟೋಟಲ್ ಈಚ್ ಕ್ವಶನ್ ಬಂದುಬಿಟ್ಟು ನಿಮಗೆ 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಓಕೆ, ಇಲ್ಲಿ ನೀವು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ ಎಷ್ಟು ಮಾರ್ಕ್ಸ್ ಆಗುತ್ತೆ ಟೋಟಲ್, ಇಲ್ಲಿ 10 ಆಗುತ್ತೆ, ಇಲ್ಲಿ 25, ಇಲ್ಲಿ 15 ಮಾರ್ಕ್ಸ್, ಇಲ್ಲಿ 10 ಮಾರ್ಕ್ಸ್, ಹಾಗೆ ಇಲ್ಲಿ 10 ಮಾರ್ಕ್ಸ್ ಅಲ್ವಾ. ಸೊ ಟೋಟಲ್ಲಾಗಿ 70 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತೀರಿ. ಓಕೆ, ಇದು ಅರ್ಥ ಆಯ್ತಲ್ವಾ? ಫಸ್ಟ್ ಮೇನ್ ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇರುತ್ತೆ ಅಂತ ಗೊತ್ತಿರಬೇಕು. ಇದು ಮೇನ್ ಹೆಡ್ಡಿಂಗ್, ಇದು ಅಂಡರ್ ಈ ಥರ ಇರುತ್ತೆ. ಟಿಪ್ ನಂಬರ್ 1, ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಓಕೆ, ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಕ್ವಶನ್ಗೆ ಅಷ್ಟು ಮಾತ್ರ ಆನ್ಸರ್ ಬರೀಬೇಕು. ಓಕೆ, ಫಾರ್ ಎಕ್ಸಾಂಪಲ್ 1 ಮಾರ್ಕ್ ಕ್ವಶನ್ ಇರುತ್ತೆ. ಓಕೆ, ನಿಮಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆನ್ಸರ್ ಗೊತ್ತಿರುತ್ತೆ. ಅದನ್ನ ನೀವು 3 ಮಾರ್ಕ್ಸ್ ಕ್ವಶನ್ಸ್ ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಲ್ಲ, ಆ ಥರ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಬಾರ್ದು. 1 ಮಾರ್ಕ್ಸಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ನೀವು ಆನ್ಸರ್ನ ಬರೀಬೇಕು. ಅದರ್ವೈಸ್ ಯು ವಿಲ್ ವೇಸ್ಟ್ ಯುವರ್ ಟೈಮ್. ಓಕೆ, ಸೆಕೆಂಡ್ ಪಾಯಿಂಟ್, ಕ್ವಶನ್ ನಂಬರ್ನ ಕರೆಕ್ಟಾಗಿ ಬರೀಬೇಕು. ಸಿ ಹಿಯರ್ ಫಾರ್ ಎಕ್ಸಾಂಪಲ್ ನೀವು ಪಾರ್ಟ್ ಎ ಸ್ಟಾರ್ಟ್ ಮಾಡಿರ್ತೀರ. ಓಕೆ, ಇಲ್ಲಿ ಇದು ಯಾವ ಥರ ಇರುತ್ತೆ ಅಂದರೆ ಕ್ವಶನ್ಸ್, ಫಾರ್ ಎಕ್ಸಾಂಪಲ್ ಪಾರ್ಟ್ ಎನಲ್ಲಿ 10 ಕ್ವಶನ್ಸ್ ಇರುತ್ತೆ. ಓಕೆ, ಅಂದರೆ 1 2 3 4 5 6 7 8 9 10 ಈ ಥರ 10 ಕ್ವಶನ್ಸ್ ಇರುತ್ತೆ. ಓಕೆ, ಪಾರ್ಟ್ ಬಿನಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ಲ ಸೆಕೆಂಡ್, ಇದು 11
ಕ್ವಶನಿಂದ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಇದು ಕಂಟಿನ್ಯೂಷನ್ ಇರುತ್ತೆ ಕ್ವಶನ್ಸ್ ನಂಬರ್ ಇಲ್ಲಿ. ಅಂದರೆ 1 2 3 4 ಹಾಗೆ ಅಪ್ ಟು 30 40 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಪಾರ್ಟ್ ಎ ಹೆಡ್ಡಿಂಗ್ ಹಾಕಿ ಫಸ್ಟ್ ಮೇನ್ ಹೆಡ್ಡಿಂಗ್ ಹಾಕಿ 10 ಕ್ವಶನ್ಸ್ನ ಆನ್ಸರ್ ಮಾಡಿರ್ತೀರ. ಅಗೇನ್ ಪಾರ್ಟ್ ಬಿ ಅಂತ ಬರೆದು ಇಲ್ಲಿ ಏನು ಕ್ವಶನ್ ನಂಬರ್ ಕೊಟ್ಟಿರ್ತಾರೆ, ಅಂದರೆ ಸೆಕೆಂಡ್ ಹೆಡ್ಡಿಂಗಲ್ಲಿ ಫಸ್ಟ್ ಕ್ವಶನ್ ಏನು ಬರುತ್ತೆ ಅದರಲ್ಲಿ ಯಾವ ಕ್ವಶನ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕೆಂಡ್ ಹೆಡ್ಡಿಂಗಲ್ಲಿ ಯೂಶ್ವಲ್ ಆಗಿ 11 12 13 ಅಂತಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಥರನೇ ನೀವು ಇಲ್ಲಿ ಕ್ವಶನ್ ನಂಬರ್ನ ಬರಿತಾ ಹೋಗಬೇಕು. ಅಗೇನ್ ನೀವು ಪಾರ್ಟ್ ಬಿನಲ್ಲಿ ಸೆಕೆಂಡ್ನಲ್ಲಿ ಇದು ಮತ್ತೆ ಫಸ್ಟ್ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು 1 2 3 ಬರೋಂಗಿಲ್ಲ. ಕ್ವಶನ್ಗೆ ಏನು ನಂಬರ್ ಇರುತ್ತೆ ಅಂಡರ್ ದಟ್ ಮೇನ್ ಹೆಡ್ಡಿಂಗ್ ಯು ಹ್ಯಾವ್ ಟು ಪುಟ್ ದಟ್ ಒನ್. ಆ್ಯಂಡ್ ಥರ್ಡ್ ಒನ್, ನಿಮಗೆ ಏನು ಗೊತ್ತೋ ಕ್ಲೀನಾಗಿ ಅದನ್ನು ಫಸ್ಟು ಅಟೆಂಡ್ ಮಾಡಿ. ಓಕೆ, ಅಟೆಂಡ್ ಫಸ್ಟ್ ನಿಮಗೆ ಏನು ಗೊತ್ತಿರುತ್ತೋ ಅದನ್ನು ನೀವು ಫಸ್ಟ್ ಯಾವಾಗಲೂ ಅಟೆಂಡ್ ಮಾಡಿ. ಓಕೆ, ನಿಮಗೆ ಗೊಂದಲ ಇರೋದನ್ನು ನೀವು ಲಾಸ್ಟಲ್ಲಿ ಅಟೆಂಡ್ ಮಾಡಿ. ಫಸ್ಟ್ ನಿಮ್ಗೆ ಯಾವುದು ಕನ್ಫರ್ಮ್ ಇರುತ್ತೆ ಕ್ವಶನ್ಸ್ಗೆ ಆನ್ಸರ್ ಅದನ್ನು ಫಸ್ಟು ಅಟೆಂಡ್ ಮಾಡಿ. ಇದರಲ್ಲಿ ನಾನು ಏನು ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಅದನ್ನಷ್ಟೇ ನಾನು ಸಾಲ್ವ್ ಮಾಡ್ತಾ ಇರೋದು. ಓಕೆ, ಫಸ್ಟ್ ಒನ್ ಪಾರ್ಟ್ ಎನಲ್ಲಿ ಫಸ್ಟ್ ಮೇನ್ ಹೆಡ್ಡಿಂಗ್ ಫಸ್ಟ್ ಕ್ವಶನ್. ಸಿ, ನೇಮ್ ದ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ SI ಯೂನಿಟ್ ಯಾವುದು? ಮೋಲ್ ಅಲ್ವಾ? ಮೋಲ್. ಇಷ್ಟೇ ಬರೀರಿ, ಜಾಸ್ತಿ ಬರಿಬೇಡಿ. ಇನ್ನು ಸೆಂಟೆನ್ಸ್ ಬರೆಯೋ ಅವಶ್ಯಕತೆಯೂ ಇಲ್ಲ. ಇದು 1 ಮಾರ್ಕ್ಸ್ ಅಷ್ಟೇ ಅಲ್ವಾ. ಸಿ, ಇಲ್ಲಿ ನಿಮಗೆ ಟೋಟಲ್ 10 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು. ಓಕೆ, ಇಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏನು ಮಾಡಿದ್ದಾರೆ 15 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ 10 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಎಷ್ಟು ಕ್ವಶನ್ ಕೊಟ್ಟಿರ್ತಾರೋ ಎಷ್ಟು ಅಟೆಂಡ್ ಹೇಳ್ತಾರೋ ಅಷ್ಟು ಅಟೆಂಡ್ ಮಾಡಿ. ಇಲ್ಲಿ ನಿಮಗೆ ಟೋಟಲ್ ಸೆಂಟೆನ್ಸ್ ಬರೆದ್ರೆ ಮಾತ್ರ ನನಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಇಷ್ಟು ಬರೆದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ ಅನ್ನೋ ಗೊಂದಲ ಬೇಡ. ನಿಮಗೆ ನೇಮ್ ಆಫ್ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಇಷ್ಟು ಮೋಲ್ ಅಂತ ಬರೆದ್ರೆ ಸಾಕು, ಯು ವಿಲ್ ಗೆಟ್ 1 ಮಾರ್ಕ್ಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ನೇಮ್ ಆಫ್ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಓಕೆ, ಒಂದು ವೇಳೆ ಕನ್ಫ್ಯೂಸ್ ಆಗಬೇಡಿ. ಮೋಲ್, ಈ ಮೋಲ್ ಬರೆದ್ರೆ ಏನು ಗೊತ್ತಾ, ದಿಸ್ ಈಸ್ ಯೂನಿಟ್ ಸಿಂಬಲ್. ಇದು ಯೂನಿಟ್ ಏನಿದೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ SI ಯೂನಿಟ್ ಏನಿದೆ ಅದರ ಸಿಂಬಲ್ ಇದು. ಓಕೆ, ದಿಸ್ ಈಸ್ ನಾಟ್ ನೇಮ್. ನೇಮ್ ಬಂದುಬಿಟ್ಟು ಇ ಬರಬೇಕು, MOLE, ಮೋಲ್ ಬರುತ್ತೆ. ಯೂನಿಟ್ ಸಿಂಬಲ್ ಅಂದರೆ ನಿಮಗೆ ಜಸ್ಟ್ MOL ಬರುತ್ತೆ. ಓಕೆ, ನೆಕ್ಸ್ಟ್ ಐ ವಿಲ್ ಸಾಲ್ವ್ ದಿಸ್ ಒನ್, ಫೋರ್ತ್ ಒನ್, ಬಿಕಾಸ್ ಇದು ಸಾಲ್ವ್ ಮಾಡಿದ್ದೀನಲ್ವಾ. ಫೋರ್ತ್ ಒನ್, ರೈಟ್ ದ ಲಿವಿ ಸ್ಟೋನ್ ಸ್ಟ್ರಕ್ಚರ್ ಆಫ್ CO ಮಾಲಿಕ್ಯೂಲ್. ಕಾರ್ಬನ್ ಮೊನಾಕ್ಸೈಡ್ ಕೇಳಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ನ ಲಿವಿ ಸ್ಟೋನ್ ಸ್ಟ್ರಕ್ಚರ್ ಬರೆದ್ರೆ ಏನಾಗುತ್ತೆ, CH2O ಈ ಥರ ಅರೇಂಜ್ ಮಾಡ್ತೀವಲ್ವಾ. ಇಲ್ಲಿ ನಮಗೆ ಟ್ರಿಪಲ್ ಬಾಂಡ್ ಬರುತ್ತೆ. ಸೊ ಟ್ರಿಪಲ್ ಬಾಂಡ್ ಇಲ್ಲಿ ಆಕ್ಟೇಟ್ ಫಿಲ್ ಆಗಬೇಕಲ್ವಾ. ಸೊ ಈ ಥರ, ಆರ್ ಎಲ್ಸ್ ನೀವು ಈ ಥರನಾದರೂ ಬರಿಬೋದು, ಇಲ್ಲ ಈ ಥರನಾದರೂ ಬರಿಬೋದು. ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಯಾವುದು? ನೆಕ್ಸ್ಟ್ ಕ್ವಶನ್ ಸಿ, ಇಲ್ಲಿ ನಾವು ಕವರ್ ಮಾಡಿರೋದ್ರಲ್ಲಿ ಯಾವ ಕ್ವಶನ್ ಇಲ್ಲ. ನೆಕ್ಸ್ಟ್ ಕ್ವಶನ್, ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ಇನ್ ಡ್ಯೂಮಸ್ ಮೆಥಡ್. ಓಕೆ, 11th ಕ್ವಶನ್. 11th ಕ್ವಶನ್ಗೆ ಆನ್ಸರ್ ಏನು? ಡ್ಯೂಮಸ್ ಮೆಥಡಲ್ಲಿ ನಮಗೆ ಯಾವುದು ಗ್ಯಾಸ್ ಲಿಬರೇಟ್ ಆಗುತ್ತೆ? ನೈಟ್ರೋಜನ್. ಓಕೆ, ನೈಟ್ರೋಜನ್ ಲಿಬರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದು? ನೇಮ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಇನ್ ಲ್ಯಾಬೊರೇಟರಿ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಬೈ F. Fuller. ಸಿ, 12th ಒನ್. 12th ಒನ್ಗೆ ಆನ್ಸರ್ ಏನು? 12th ಒನ್ಗೆ ಆನ್ಸರ್ ಇನ್ಆರ್ಗ್ಯಾನಿಕ್ ಕಾಂಪೌಂಡಿಂದ ಆರ್ಗ್ಯಾನಿಕ್ ಕಾಂಪೌಂಡ್ನ ಯಾವ್ದು ಪ್ರೊಡ್ಯೂಸ್ ಮಾಡಿದ್ದು ನಮಗೆ? ಫಸ್ಟ್ ಯೂರಿಯಾ ಅಲ್ವಾ. ಯೂರಿಯಾನ ಫಸ್ಟು ಪ್ರೊಡ್ಯೂಸ್ ಮಾಡಿದ್ದು. ನೆಕ್ಸ್ಟ್ ನಮಗೆ ಇಲ್ಲಿ ಯಾವುದು ನಾವು ಕವರ್ ಮಾಡಿಲ್ಲ, ಪಾರ್ಟ್ ಬಿಗೆ ಹೋಗೋಣ. ಓಕೆ, ಬಿನಲ್ಲಿ ಏನು ಕೇಳಿದ್ದಾರೆ? ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಓಕೆ, ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ನಾವು 5 ಆನ್ಸರ್ ಮಾಡಬೇಕಿದೆ. ಓಕೆ, ಸಿ ಹಿಯರ್ ಸೆಕೆಂಡ್ ಮೇನ್ ಹೆಡ್ಡಿಂಗಲ್ಲಿ 16 ಕ್ವಶನ್. ಸಿ, ಇದು ಪಾರ್ಟ್ ಎದಲ್ವಾ, ಕಂಟಿನ್ಯೂಷನ್ ಇರುತ್ತೆ. ಈಗ 15 ಕ್ವಶನ್. ಇಲ್ಲಿ ಸೆಕೆಂಡ್ ಮೇನ್ ಹೆಡ್ಡಿಂಗು ಪಾರ್ಟ್ ಬಿ, ಇಲ್ಲಿ ಫಸ್ಟ್ ಕ್ವಶನ್ ಇದು ಪಾರ್ಟ್ ಬಿನಲ್ಲಿ ಫಸ್ಟ್ ಕ್ವಶನ್ ಆಗುತ್ತೆ. ಹಾಗಂತ ನೀವು ಆನ್ಸರಲ್ಲಿ ಇಲ್ಲಿ ನಂಬರ್ 1 ಅಂತ ಬರೆಯೋಂಗಿಲ್ಲ. ಪಾರ್ಟ್ ಬಿ ಸೆಕೆಂಡ್ ಮೇನ್ ಹೆಡ್ಡಿಂಗ್ ನಂಬರ್ 1 ಅಂತ ಬರೆಯೋಂಗಿಲ್ಲ, 16 ನಂಬರ್ ಅಂತಲೇ ಬರಿಬೇಕು. ಓಕೆ, ಆ ಥರ ನೀವು ಆನ್ಸರ್ ಮಾಡಬೇಕು. ಸಿ, ಇದರಲ್ಲಿ ನಾವು ಯಾವ ಕವರ್ ಮಾಡಿದ್ದೀವಿ? ಸಿ ಹಿಯರ್ 19th ಒನ್, ದ ಡೈಪಲ್ ಮೂವ್ಮೆಂಟ್ ಆಫ್ BeF2 ಈಸ್ 0, ಗಿವ್ ರೀಸನ್. ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಏನಂತ, BeF2 ಡೈಪೋಲ್ ಮೂವ್ಮೆಂಟ್ 0 ಇದೆ, ರೀಸನ್ ಕೊಡಿ ಅಂತ. ಓಕೆ, ನೀವು ರೀಸನ್ ಏನು ಬರಿಬೇಕು ನಿಮಗೆ ಗೊತ್ತಿದೆ ಅಲ್ವಾ. BeF2 ಹೇಗಿರುತ್ತೆ? ಈ ಥರ ಇರುತ್ತೆ ಅಲ್ವಾ. ಮಾಲಿಕ್ಯೂಲ್ ಲೀನಿಯರ್ ಶೇಪ್ ಇರುತ್ತೆ. ನಿಮಗೆ ಡೈಪೋಲ್ ಮೂವ್ಮೆಂಟ್ ಬಂದುಬಿಟ್ಟು ಈ ಥರ ಇರುತ್ತೆ ಅಲ್ವಾ.
ಇದೇನಿದು, ಇದು ಬಾಂಡ್ ಡೈಪೋಲ್, ಇದು ಏನು, ಇದು ಒಂದು ಬಾಂಡ್ ಡೈಪೋಲ್. ಓಕೆ, ನೀವು ರೀಸನ್ ಏನು ಬರೀಬೇಕಂದ್ರೆ ದ ಡೈಪೋಲ್ ಮೂಮೆಂಟ್ ಆಫ್ BFE2 is 0 because the two equal bond dipoles point in opposite direction. See here, the point in opposite direction, hence cancel the effect of each other as shown in the diagram. ಇಷ್ಟೇ ನೀವು ಬರಿಬೇಕಾಗಿರೋದು. ನೆಕ್ಸ್ಟ್ ಕ್ವಶನ್ ಯಾವುದಿದೆ, ಸಿ 20th one. What is hydrogen bond? Mention the type of hydrogen bonding involved in O-nitrophenol. ಸಿ ನಮಗೆ ಇಲ್ಲಿ ಹೈಡ್ರೋಜನ್ ಬಾಂಡ್ ಅಂದರೆ ಏನಂತ ಬರೀಬೇಕು, ಹಾಗೆ ಮೆನ್ಷನ್. ರಿಮೆಂಬರ್, ಮೆನ್ಷನ್ ಅಂತ ಎಲ್ಲಿ ಕೇಳಿರ್ತಾರೆ. ಓಕೆ, ಮೆನ್ಷನ್ ಅಂದರೆ ಏನರ್ಥ ಅಂದರೆ ಜಸ್ಟ್ ನೀವು ನೇಮ್ ಮಾಡಬೇಕು. ಓಕೆ, ಯಾವುದಾದ್ರೂ ಒಂದು ಕ್ವಶನ್ ಇರಲಿ, ಅದು ಜಸ್ಟ್ ಮೆನ್ಷನ್ ಅಂತ ಕೇಳಿದರೆ ಅಲ್ಲಿ ನೀವೇನು ಮಾಡಬೇಕು, ಜಸ್ಟ್ ಅದರದ್ದು ಏನಿರುತ್ತೆ ಜಸ್ಟ್ ಒನ್ ವರ್ಡಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಬೇಕು. ಓಕೆ, ಅಂದರೆ ಹಿಯರ್ ಮಾಲಿಕ್ಯೂಲ್ನಲ್ಲಿ ಯಾವ ಹೈಡ್ರೋಜನ್ ಬಾಂಡ್ ಇದೆ ಅಂತ ಮಾತ್ರ ನೀವು ಬರೀಬೇಕು. ಓಕೆ, so the answer is the hydrogen bond is the attractive force which binds hydrogen atom of one molecule with the electronegative atom of another molecule. Mention the type of hydrogen bonding involved in O-orthonitrophenol. ಏನು ಬರೀಬೇಕು, in O-nitrophenol ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಈಸ್ ಇನ್ವಾಲ್ವ್ಡ್. ಅಂದರೆ ಇಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇನ್ವಾಲ್ವ್ ಆಗಿದೆ ಅಂತ ಮಾತ್ರ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಯಾವ ಕ್ವಶನ್ ಇದೆ, ಸಿ ನಾವು ಕವರ್ ಮಾಡಿರೋದ್ರಲ್ಲಿ ನೆಕ್ಸ್ಟ್ 23rd ಒನ್. ರೈಟ್ ದ ಬಾಂಡ್ ಲೈನ್ ಫಾರ್ಮುಲಾ ಅಂಡ್ IUPAC ನೇಮ್ ಆಫ್ ದ ಕಾಂಪೌಂಡ್ ಆರ್ಥೋ ಡೈಬ್ರೋಮೋ ಬೆನ್ಝೀನ್ಗೆ ಅವರು ಕೇಳಿದ್ದಾರೆ. 23rdಗೆ ನೀವು ಆನ್ಸರ್ ಮಾಡಿದ್ರೆ ಏನಿರುತ್ತೆ, ಸಿ ಹಿಯರ್ ಆರ್ಥೋ ಡೈಬ್ರೋಮೋ ಬೆನ್ಝೀನ್. ಫಸ್ಟ್ ಬೆನ್ಝೀನ್ ರಿಂಗ್ ಬರ್ಕೊಳ್ಳಿ. ಓಕೆ, ಇದನ್ನು ನೀವು ಎರಡು ತರಹ ಬಾಂಡ್ ಲೈನ್ ಬರೀಬೋದು. ಓಕೆ, ಬೆನ್ಝೀನ್ನ ನೀವು ಎರಡು ತರಹ ಬಾಂಡ್ ಲೈನ್ ಬರೀಬೋದು. ಹೇಗೆ, ಸಿ ಹಿಯರ್ ಇದು ಬೆನ್ಝೀನ್ ಅಲ್ವಾ, ಆರ್ಥೋ ಪೊಸಿಷನ್ ಯಾವುದು, ಇದು ಅಲ್ವಾ, ಹಾಗೆ ಇದು ಸಹ ಆರ್ಥೋ ಅಲ್ವಾ. ಸೊ ಯು ಕ್ಯಾನ್ ಮೆನ್ಷನ್ ದಿಸ್ ಆಸ್ ಆರ್ಥೋ. ಈ ರೀತಿನಾದರೂ ಬರಿಬೋದು ಆರ್ ಈ ರೀತಿನಾದರೂ ಬರಿಬೋದು, ಬೋತ್ ಆರ್ ಕರೆಕ್ಟ್. ಓಕೆ, ಅಂದರೆ ಇಲ್ಲಿ ಒಂದು ನಮಗೆ BR ಇದ್ದರೆ, ಓಕೆ, ಇಲ್ಲಿ ಒಂದು BR ಇರುತ್ತೆ. ಓಕೆ, ಇದು ನಮಗೆ ಬಾಂಡ್ ಲೈನ್ ಫಾರ್ಮುಲಾ, ಇದು ಕರೆಕ್ಟ್, ಇದು ಕರೆಕ್ಟ್. ಓಕೆ, ಇದನ್ನು ನಾವು IUPAC ನೇಮ್ ಬರೆದ್ರೆ, ನೆಕ್ಸ್ಟ್ IUPAC ನೇಮ್ ಕೇಳಿದ್ದಾರೆ. IUPAC ನೇಮ್ ಬರೆದ್ರೆ ಏನಾಗುತ್ತೆ, ಇದು ಬರೀರಿ ಇದು ಬರೀರಿ, ಯಾವುದಕ್ಕೂ ಬರೆದ್ರು ಸೇಮ್ IUPAC ನೇಮ್ ಇರುತ್ತೆ. ಒಂದಕ್ಕೆ ತೋರಿಸ್ತೀನಿ. ಸಿ ಇಲ್ಲಿ 1 2 3 4 5 6 ಈ ಥರ ನೇಮಿಂಗ್ ಮಾಡ್ತೀರಲ್ವಾ. ನೆಕ್ಸ್ಟ್ ಇರೋದೇ ಒಂದು ಪ್ರಿಫಿಕ್ಸ್, ಯಾವುದು, ಬ್ರೋಮೋ. ಎಷ್ಟಿದೆ, 2 ಇದೆ ಅಲ್ವಾ. 1, 2 ಡೈಬ್ರೋಮೋ ಬೆನ್ಝೀನ್. ಓಕೆ, ದಿಸ್ ಇಸ್ ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್. ಇದನ್ನು ಆಲ್ರೆಡಿ ನಾವು ರೆಗ್ಯುಲರ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸಿ ಹಿಯರ್ ನಮಗೆ ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ ಸಿಗುತ್ತೆ ನಾವು ಕವರ್ ಮಾಡಿರೋದು. ಯಾವುದು, 27th ಒನ್, ದಿಸ್ ಒನ್ ರೈಟ್, ಬಿಕಾಸ್ ಇನ್ನೂ ಕವರ್ ಮಾಡಿಲ್ಲ. ಎಕ್ಸ್ಪ್ಲೈನ್ ದ ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ ಯೂಸಿಂಗ್ VSEPR ಥಿಯರಿ. ವೆಸ್ಪರ್ ಥಿಯರಿ ಮೂಲಕ ನಮಗೆ ಅಮೋನಿಯಾ ಮಾಲಿಕ್ಯೂಲ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಡಯಾಗ್ರಾಮ್ ಬರೀಬೇಕು. ಅಮೋನಿಯಾನಲ್ಲಿ ಹೇಗಿರುತ್ತೆ, ಈ ಥರ ಅಲ್ವಾ, N ಈ ಥರ ಇರುತ್ತೆ, H ಈ ಥರ ಅರೇಂಜ್ ಆಗಿರುತ್ತೆ ರೈಟ್. ಇಲ್ಲಿ ಒಂದು ಲೋನ್ ಪೇರ್ ಇರುತ್ತೆ ಅಲ್ವಾ. ಸೊ ನೀವು ಇದನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಬರೀಬೇಕಂದ್ರೆ, ಇನ್ ಅಮೋನಿಯಾ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೆಂಟ್ರಲ್ ಆಟಮ್ ಈಸ್ 1s2 2s2 2p3 which clearly indicates N has 5 valence electrons. Among these 5 electrons, 3 electrons are involved in NH bond formation and remaining 2 electrons exist as a lone pair. According to the Vesper theory, NH3 should have tetrahedral shape. To the presence of one lone pair on nitrogen causes greater repulsion to the bond pair. As the result, 3 bond pair moves closer and angle decreases from 109.5 degree to 107 degree. Because central nitrogen having one lone pair and 3 bond pairs, the shape of ammonia is pyramidal. ಇದಿಷ್ಟನ್ನು ನೀವು ಎಕ್ಸ್ಪ್ಲನೇಷನ್ನಲ್ಲಿ ಬರೀಬೇಕು ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ 28th ಒನ್. 28th ಒನ್ ಕೇಳಿದರೆ ವಾಟ್ ಈಸ್ ಸಿಗ್ಮಾ ಬಾಂಡ್. ಓಕೆ, ಸಿಗ್ಮಾ ಬಾಂಡ್ ಅಂದರೆ ಏನು, ವೈ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದೆನ್ ಪೈ ಬಾಂಡ್ ಅಂತ ಕೇಳಿದ್ದಾರೆ. ಸಿಗ್ಮಾ ಬಾಂಡ್ ಈಸ್ ಎ ಕೋವಲೆಂಟ್ ಬಾಂಡ್ ಫಾರ್ಮ್ಡ್ ಬೈ ಹೆಡ್ ಆನ್ ಆರ್ ಆಕ್ಸಿಯಲ್ ಆರ್ ಎಂಡ್ ಟು ಎಂಡ್. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ನಡೆಯುತ್ತೆ. ಓಕೆ, ಓವರ್ಲ್ಯಾಪಿಂಗ್
ಆಫ್ ಬಾಂಡಿಂಗ್ ಆರ್ಬಿಟಲ್ಸ್ ಅಲಾಂಗ್ ದ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್. ಹಾಗೆ ವೈ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದೆನ್ ಪೈ ಬಾಂಡ್ ಅಂತ ಅಂದರೆ ಬಿಕಾಸ್ ಇನ್ ಕೇಸ್ ಆಫ್ ಸಿಗ್ಮಾ ಬಾಂಡ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಈಸ್ ಮೋರ್ ದೆನ್ ದಟ್ ಇನ್ ಪೈ ಬಾಂಡ್. ಕ್ವಶನ್ ನೋಡೋಣ. ನೆಕ್ಸ್ಟ್ ಒನ್, ರೈಟ್ ಎನಿ 3 postulates ಆಫ್ ಮೊಲೆಕ್ಯುಲರ್ ಆರ್ಬಿಟಲ್ ಥಿಯರಿ. ಓಕೆ, ಸಿ ಹಿಯರ್ ಈ ಥರ ಕಂಡೀಷನ್ನಲ್ಲಿ ನಿಮಗೆ ಪಾಸ್ಟುಲೇಟ್ಸ್ ಆಫ್ ಮೊಲೆಕ್ಯುಲರ್ ಆರ್ಬಿಟಲ್ ಥಿಯರಿ ತುಂಬ ಇದೆ. ಓಕೆ, ಸೈಲೆಂಟ್ ಫೀಚರ್ಸ್ ನಾವಿರೋದ್ವಿ ತುಂಬ ಇದೆ. ಬಟ್ ವೆನ್ ದೇ ಆಸ್ 3 postulates ಅಂದರೆ ನೀವು 3 ಪಾಸ್ಟುಲೇಟ್ ಬರೀರಿ. ಓಕೆ, ನಿಮಗೆ 5, 6 ಗೊತ್ತಿದೆ ಅಂತ ಎಲ್ಲದನ್ನು ಬರ್ತಾ ಕೂತ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟೇ ಬರೀರಿ. 1 ಪಾಸ್ಟುಲೇಟ್ಗೆ 1 ಮಾರ್ಕ್ ಇರುತ್ತೆ. ಓಕೆ, ನೀವು 6 ಪಾಸ್ಟುಲೇಟ್ ಬರೆದ್ರೂ 3 ಮಾರ್ಕ್ಸ್ ಸಿಗೋದು, 3 ಪಾಸ್ಟುಲೇಟ್ ಬರೆದ್ರು 3 ಮಾರ್ಕ್ಸ್ ಸಿಗೋದು. ಓಕೆ, ರೈಟ್ ಓನ್ಲಿ 3 ಪಾಸ್ಟುಲೇಟ್ ಬಿಕಾಸ್ ದೇ ಆರ್ ಆಸ್ಕಿಂಗ್ ಓನ್ಲಿ 3 ಪಾಸ್ಟುಲೇಟ್ಸ್. ಇಲ್ಲಿ ನಾನು 4 ಪಾಸ್ಟುಲೇಟ್ಗಳನ್ನು ಕೊಟ್ಟಿದ್ದೀನಿ. ಈ 4 ಪಾಸ್ಟುಲೇಟ್ಗಳು ತುಂಬ ಈಸಿಯಾಗಿದೆ. ಇವುಗಳಲ್ಲಿ ನೀವು ಯಾವುದಾದ್ರೂ 3 ನೆನ್ಪಿಟ್ಕೋಬೋದು. ಓಕೆ, ಫಸ್ಟ್ ಒನ್, ದ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮ್ಡ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಂಡರ್ಗೋಯಿಂಗ್ ಕಾಂಬಿನೇಷನ್. ಮಿಕ್ಕಿರೋ 3 ಏನು ಪಾಸ್ಟುಲೇಟ್ ಇದೆ, ಇದು ಬಂದುಬಿಟ್ಟು ಒಂದು ಔಬಾಸ್ ಪ್ರಿನ್ಸಿಪಲ್ ಅಂಡರ್ ಬರುತ್ತೆ, ಇನ್ನೊಂದು ಪಾಲಿ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂಡರ್ ಬರುತ್ತೆ, ಹಾಗೆ ಇನ್ನೊಂದು ಹುಣ್ಸ್ ರೂಲ್ ಅಂಡರ್ ಬರುತ್ತೆ. ಇವುಗಳನ್ನು ನೀವು ಈ ಪ್ರಿನ್ಸಿಪಲ್ಸ್ಗಳನ್ನು ಮೆನ್ಷನ್ ಮಾಡಬೇಡಿ. ಓನ್ಲಿ ನೀವು ಇಲ್ಲೇನು ನಾನು ಸೈಡಲ್ಲಿ ಕೊಟ್ಟಿದ್ದೀನಿ ರೆಡ್ಡಿಂಕಲ್ಲಿ ಇದನ್ನು ಮಾತ್ರ ಮೆನ್ಷನ್ ಮಾಡಿ. ಓಕೆ, ನಾನು ಜಸ್ಟ್ ನಿಮಗೆ ನೆನ್ಪಿಟ್ಕೊಳೋದಕ್ಕೆ ಈ ಪ್ರಿನ್ಸಿಪಲ್ಸ್ಗಳನ್ನು ಇಲ್ಲಿ ನೇಮ್ ಮಾಡಿರೋದು. ಓಕೆ, ದಟ್ ಈಸ್ ಲೋಯೆಸ್ಟ್ ಎನರ್ಜಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಿಲ್ ಫಸ್ಟ್. ನೆಕ್ಸ್ಟ್ ಒನ್, ಮ್ಯಾಕ್ಸಿಮಮ್ 2 electron per orbitals and these must be opposite spin. Degenerated orbitals filled with 1 electron at a time before pairing begins. ಅಂದರೆ ಇಲ್ಲಿ ಈಕ್ವಲ್ ಎನರ್ಜಿ ಏನು ಫಾರ್ಮ್ ಆಗುತ್ತೆ ನಮಗೆ ಹೈಬ್ರಿಡೈಸೇಷನಲ್ಲಿ, ಅಲ್ಲಿ ಬಂದುಬಿಟ್ಟು ಫಸ್ಟ್ ನಮಗೆ ಅಟ್ ಎ ಟೈಮ್ 1 ಎಲೆಕ್ಟ್ರಾನ್ ಮಾತ್ರ ನಮಗೆ ಇಲ್ಲಿ ಫಿಲ್ ಆಗೋದು. ಈ ಕ್ವಶನ್ಸ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಗೋಯಿಂಗ್ ಟು ಸಾಲ್ವ್ ವಾಟ್ ಐ ಕವರ್ಡ್. ಓಕೆ, ನೆಕ್ಸ್ಟ್ ಒನ್ 36th ಒನ್ ಯಾವುದು, ರೈಟ್ ಎನಿ 3 postulate ಆಫ್ ಡೆಲ್ಟಾನ್ಸ್ ಥಿಯರಿ. ಓಕೆ, ಅಂದರೆ ಅದರಲ್ಲೇ 2 ಇದೆ. ಸಿ ಹಿಯರ್ ಇಲ್ಲಿ 36ನಲ್ಲಿ ಎ ಇದೆ, ಬಿ ಇದೆ. ಓಕೆ, ಫಸ್ಟ್ ಒನ್, ರೈಟ್ ಎನಿ 3 postulate ಆಫ್ ಡೆಲ್ಟನ್ ಥಿಯರಿ. ಹಾಗೆ ಸೆಕೆಂಡ್ ಒನ್, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ CO2. ಡೆಲ್ಟನ್ ಥಿಯರಿ ಪಾಸ್ಟುಲೇಟ್ಸ್ ಏನಿದೆ ಇದು ನೆನ್ಪಿಟ್ಕೊಳೋದು ತುಂಬ ಈಸಿ. ಇಲ್ಲಿ ನೀವು ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ನ ನೆನ್ಪಿಟ್ಕೊಂಡ್ರೆ ಅದೇ ನಿಮಗೆ ಡೆಲ್ಟನ್ ಥಿಯರಿನಲ್ಲಿ ಬರೋದು. ಓಕೆ, ಸೊ ರಿಮೆಂಬರ್ ಡೆಲ್ಟನ್ ಥಿಯರಿ ಪಾಸ್ಟುಲೇಟ್ಸ್ನಲ್ಲಿ ಇವುಗಳಲ್ಲಿ ನೀವು ಯಾವುದಾದ್ರೂ 3 ಬರಿಬೋದು ಈ ಕ್ವಶನ್ಗೆ. ಯಾವುದು, ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಸೆಕೆಂಡ್ ಒನ್, ಆಲ್ ದ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಆ್ಯಂಡ್ ಡಿಫರೆಂಟ್ ಫ್ರಮ್ ದೋಸ್ ಆಫ್ ಅದರ್ ಎಲಿಮೆಂಟ್ಸ್. ಥರ್ಡ್ ಒನ್, compounds are formed when atoms of different elements combined in a fixed ratio. Fourth one, chemical reactions involve reorganization of atoms. Fifth one, atoms are neither created nor destroyed in a chemical reaction. Part B ಗೆ ನೀವು ಹೇಗೆ ಸಾಲ್ವ್ ಮಾಡ್ಬೋದು, ಮಾಲಿಕ್ಯುಲರ್ ಮಾಸ್ ಆಫ್ CO2 ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿ ಹಿಯರ್ CO2 ಈ ಥರ ಇರುತ್ತೆ ಅಲ್ವಾ. CO2 ಸಿ ಎಷ್ಟಿದೆ, 12 ಇದೆ ರೈಟ್, ಪ್ಲಸ್ 2 ಬರಬೇಕು ಇಂಟು ಓ ಎಷ್ಟಿದೆ 16. ಇಟ್ ವಿಲ್ ಬಿ 44 ಯೂನಿಟ್ ಇರಬೇಕು. ಏನು, ಯೂನಿಫೈಡ್ ಮಾಸ್ ಯು ಅಲ್ವಾ. ಸೊ ದಿಸ್ ವಿಲ್ ಬಿ ದ ಮಾಲಿಕ್ಯುಲರ್ ಮಾಸ್ ಆಫ್ CO2. ನೆಕ್ಸ್ಟ್ ಒನ್ ಏನು ಕೇಳಿದ್ದಾರೆ ಅವರು ನಮಗೆ, ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಫೌಂಡ್ ಟು ಕಂಟೈನ್ ಸಮ್ ದಿಸ್ % ಕಾರ್ಬನ್ ಆ್ಯಂಡ್ ದಿಸ್ % ಹೈಡ್ರೋಜನ್ ಆ್ಯಂಡ್ ರೆಸ್ಟ್ ಈಸ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಈಸ್ ಸಮ್ ಗ್ರಾಮ್ ಪರ್ ಮೋಲ್, ಡಿಟರ್ಮೈನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಆಟೋಮಿಕ್ ಮಾಸ್ನ ಕೊಟ್ಟಿದ್ದಾರೆ. ಓಕೆ, ಸಿ ಇಲ್ಲಿ ನೀವೇನು ಡಿವೈಡ್ ಮಾಡ್ಕೋಬೇಕು, ಫಸ್ಟು ಮಾಸ್, ಇದು ಈ ಕ್ವಶನ್ ಆನ್ಸರ್. ಓಕೆ, ಈ ಕ್ವಶನ್ ಆನ್ಸರ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು 26.66 ಅಂದರೆ ಇಲ್ಲಿ ಫಸ್ಟ್ ಮಾಸ್ ಆಫ್ ಎಲಿಮೆಂಟ್ ರೈಟ್. ಇಲ್ಲಿ ನಿಮಗೆ ಬರೋದು ಎಲಿಮೆಂಟ್ ಯಾವುದು, ಕಾರ್ಬನ್. ನೆಕ್ಸ್ಟ್ ಯಾವುದಿದೆ ಹೇಳಿದ್ದಾರೆ, ಹೈಡ್ರೋಜನ್ ಹಾಗೆ ಆಕ್ಸಿಜನ್. ಓಕೆ, ಸಾರಿ ಇಲ್ಲಿ ಬರೆದಿರ್ತೀನಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಓಕೆ, ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ, 26.66 ಕೊಟ್ಟಿದ್ದಾರೆ. ಗ್ರಾಮ್ ಹೇಳಿದ್ದೀನಲ್ವಾ, ಪರ್ಸೆಂಟೇಜ್ ನಾವು ಗ್ರಾಮಾಗಿ ಬರ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಸ್ನ. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ, 2.22 ಗ್ರಾಮ್ ಆಗುತ್ತೆ ಪರ್ಸೆಂಟ್ ಇರೋದು. ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ, ರೆಸ್ಟ್ ಈಸ್ ಆಕ್ಸಿಜನ್ ಅಂತ ಹೇಳಿದ್ದಾರೆ. ಅಂದರೆ 100% ನಮಗೆ ಕಾಂಪೌಂಡ್ ಇದ್ದರೆ ಮೈನಸ್ ಇವೆರಡು ಮೈನಸ್ ಮಾಡಬೇಕು. 26.66 ಪ್ಲಸ್ 2.22 ಇಷ್ಟು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದು ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಬರುತ್ತೆ, 71.12 ಗ್ರಾಮ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಿ, ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಹೇಗೆ ಬರೀತೀರಾ ನೀವು,
ಮಾಸ್ ಗಿವನ್ ಡಿವೈಡೆಡ್ ಬೈ ಗ್ರಾಮ್ ಅಟೋಮಿಕ್ ಮಾಸ್. ಅವ್ರು ಮಾಸ್ ಮೆನ್ಷನ್ ಮಾಡಿದಾರಲ್ವ ಕ್ವಶನಲ್ಲಿ, ಅದರಿಂದ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? ಇದು 26.66 ಡಿವೈಡೆಡ್ ಬೈ 12 ಇರುತ್ತೆ. ಇದು 2 ಇಷ್ಟು ಡಿವೈಡೆಡ್ ಬೈ 1, 71.12 ಡಿವೈಡೆಡ್ ಬೈ ಆಕ್ಸಿಜನ್ 16 ಕೊಟ್ಟಿದೆ. ಇದು ಇಷ್ಟಿರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ? 2.22. ದಿಸ್ ಈಸ್ ಆಲ್ಸೋ 2.22 ಆ್ಯಂಡ್ ದಿಸ್ ಈಸ್ 4.44. ಇಲ್ಲಿ GNS ಮೆಥಡ್ ಅಪ್ಲೈ ಮಾಡಬೇಕು, ನೆನಪಿರಲಿ. ಓಕೆ, ಜಿ ಅಂದರೆ ಫಸ್ಟು ಗ್ರಾಮ್ ಕನ್ವರ್ಟ್ ಮಾಡ್ಕೋಬೇಕು ಪರ್ಸೆಂಟ್ ಇರೋದನ್ನ. ಹಾಗೆ ನೆಕ್ಸ್ಟು ನಂಬರ್ ಆಫ್ ಮೋಲ್ಸ್. ನೆಕ್ಸ್ಟ್ ಏನು ಮಾಡಬೇಕು? ಸಿಂಪಲ್ ನಂಬರ್ ಯಾವುದಿರುತ್ತೆ ಅದರಿಂದನೇ ಡಿವೈಡ್ ಮಾಡಬೇಕು. ಓಕೆ, ಸಿಂಪಲ್ ಹೋಲ್ ನಂಬರ್ ರೇಷಿಯೋ ತೆಗಿಬೇಕು. ಹೇಗೆ? ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಓಕೆ, ಇದು ಹೇಗೆ? ಇದರಲ್ಲಿ ಯಾವುದು ಕಡಿಮೆ ನಂಬರ್? 2.22 ಅಲ್ವಾ? ಇದನ್ನು ನಾವು ಕಡಿಮೆ ನಂಬರ್ ಅಂದ್ಕೊಂಡ್ರೆ ಇದನ್ನಾದರೂ ತೊಗೊಳ್ಳಿ, ಅದನ್ನೇ ಡಿವೈಡ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಬೈ 2.22 ಬೈ 2.22. ಇಲ್ಲಿ 4.44 ಡಿವೈಡೆಡ್ ಬೈ ಲೋಯೆಸ್ಟ್ ಯಾವುದು? 2.22. ಒಂದು ಯಾವ್ದು ಲೋಯೆಸ್ಟ್ ಇರುತ್ತೆ ಅದನ್ನೇ ಎಲ್ಲರಿಂದ ಡಿವೈಡ್ ಮಾಡಬೇಕು. ವಾಟ್ ವಿ ಆರ್ ಗೆಟ್ಟಿಂಗ್ ಈಸ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋ, ದಟ್ ಈಸ್ 1, 1, 2. ನಮಗೆ ಎಂಪಿರಿಕಲ್ ಫಾರ್ಮುಲಾ ಏನು ಬರುತ್ತೆ? ವಿಲ್ ಬಿ ಈಕ್ವಲ್ಸ್ ಟು CHO. ಸಿ ಎಷ್ಟಿದೆ? 1 ಇದೆ. ಹೆಚ್ ಎಷ್ಟಿದೆ? 1 ಇದೆ. O ಎಷ್ಟಿದೆ? 2 ಇದೆ ಅಲ್ವಾ? ದಿಸ್ ಈಸ್ ಎಂಪಿರಿಕಲ್ ಫಾರ್ಮುಲಾ ವಿ ಆರ್ ಗೆಟ್ಟಿಂಗ್. ಅವ್ರೇನು ಕೊಟ್ಟಿದ್ದಾರೆ ನಮಗೆ? ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 19 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ ಅಲ್ವಾ? ನಮಗೆ ಅವ್ರು ಏನು ಕೇಳಿದ್ದಾರೆ? ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದ್ದಾರೆ. ಓಕೆ, ಒಂದು ಯಾವುದು? ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ಸ್ ಟು N ಇಂಟು ಎಂಪಿರಿಕಲ್ ಫಾರ್ಮುಲಾ, ಒಂದು ಫಾರ್ಮುಲಾ. ಇನ್ನೊಂದು ಯಾವುದು? ಮಾಲಿಕ್ಯುಲರ್ ಮಾಸ್ ಈಕ್ವಲ್ಸ್ ಟು N ಇಂಟು ಎಂಪಿರಿಕಲ್ ಫಾರ್ಮುಲಾ ಮಾಸ್. ಓಕೆ, ಸಿ ಹಿಯರ್ ನಮಗೆ ಬೇಕಾಗಿರೋದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ನಮಗೆ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ ಗೊತ್ತಿದೆ, ಬಟ್ ಎನ್ ಗೊತ್ತಿಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ. ಆ ಎನ್ನ ಹೇಗೆ ತಗೋಬೇಕು? ಇಲ್ಲಿಂದ ತಗೋಬೇಕು. ಹೇಗೆ? ಇಲ್ಲಿ ನಮಗೆ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ, ಎಷ್ಟು? 90 ಕೊಟ್ಟಿದ್ದಾರೆ. ಎನ್ ಹಾಗೆ ಇಟ್ಕೊಳ್ಳಿ. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಹೇಗೆ ತಗೋಬೇಕು? ಇಲ್ಲಿಂದ ತಗೋಬೇಕು. ಹೇಗೆ? ಸಿ ಹಿಯರ್ ಇಲ್ಲಿ 12 ಕಾರ್ಬನ್ದೆಷ್ಟು ಇಲ್ಲಿ ಬರ್ಕೊಂಡಿರ್ತೀನಿ, 12. ಹೈಡ್ರೋಜನ್ದೆಷ್ಟು? 1. ಆಕ್ಸಿಜನ್ದೆಷ್ಟು? 16. 2 ಆಕ್ಸಿಜನ್ ಇದೆ, ಸೊ 32. ರೈಟ್. ಸೊ ದಿಸ್ ವಿಲ್ ಬಿ N ಈಕ್ವಲ್ಸ್ ಟು 90 ಬೈ ಇದೆಲ್ಲ 45 ಆಗುತ್ತೆ ಅಲ್ವಾ? ಸೊ 45. N ಈಕ್ವಲ್ಸ್ ಟು 2 ಬರುತ್ತೆ. ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ಸ್ ಟು 2 ಇಂಟು ಎಂಪಿರಿಕಲ್ ಯಾವುದಿದೆ? C1H1O2. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ಸ್ ಟು C2H2O4 ಆಗುತ್ತೆ. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅದರಲ್ಲಿ ಯಾವುದು? ಪಾರ್ಟ್ ಬಂದುಬಿಟ್ಟು ಸೆಕೆಂಡ್ ಒನ್. ಸ್ಟೇಟ್ ಅವೊಗಡ್ರೋ ಲಾ. ಅವೊಗಡ್ರೋ ಲಾ ಅಂದರೆ ಏನು? ಹಾಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅವೊಗಡ್ರೋ ನಂಬರ್? ಅವೊಗಡ್ರೋ ಲಾ ಹೇಗೆ ಸ್ಟೇಟ್ ಮಾಡ್ಬೋದು? ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಅಟ್ ದ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಶುಡ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್. ಅವೊಗಡ್ರೋ ನಂಬರ್ ವ್ಯಾಲ್ಯೂ ಏನು? 6.022 ಇಂಟು 10⁻23. ಇನ್ನೆಲ್ಲ ಕ್ವಶನ್ಸ್ ನೋಟ್ ಮಾಡ್ಕೊತ ಹೋಗಿ. ಇದು ಕವರ್ ಆಗಿದೆ ಅಲ್ವಾ? 38 ನೋಟ್ ಮಾಡ್ಕೊಳ್ಳಿ. 39 to 44 ಇದನ್ನು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. 43, 44, ನೆಕ್ಸ್ಟ್ 45, 46. ನೆಕ್ಸ್ಟ್ ಪಾರ್ಟ್ ಡಿ ಕ್ವಶನ್ಸ್ ನೋಡೋಣ. ಹಿಯರ್ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಓಕೆ, 2 ಕ್ವಶನ್ನ ಮಾತ್ರ ಅಟೆಂಡ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇರುತ್ತೆ. ಓಕೆ, ಫಸ್ಟ್ ಒನ್, ಹೌ ಕ್ಯಾನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬಿ ಎಸ್ಟಿಮೇಟೆಡ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ ಲೀಬಿಗ್ಸ್ ಮೆಥಡ್? ಓಕೆ, ಸಿ ಹಿಯರ್ ದೆ ಮೆನ್ಷನ್ಡ್ ಎಸ್ಟಿಮೇಟ್. ಅಂದರೆ ಎಸ್ಟಿಮೇಟ್ ಅಂದರೆ ಯಾವುದು? ಕ್ವಾಂಟಿಟೇಟಿವ್ ಅನಾಲಿಸಿಸ್. ಓಕೆ, ಬೈ ಲೀಬಿಗ್ಸ್ ಮೆಥಡ್ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಲೀಬಿಗ್ಸ್ ಮೆಥಡ್ ನೆನಪಿದೆಯಾ ನಿಮಗೆ? ಹೇಗೆ ಇತ್ತು? ಈ ಥರ ಇತ್ತು. ಇಲ್ಲಿ ಆಕ್ಸಿಜನ್ನ ಸಪ್ಲೈ ಮಾಡ್ತೀವಿ ನಾವು, ರೈಟ್? ನಾನು ರಫ್ ಡಯಾಗ್ರಾಮ್ ಬರೀತಾ ಇರೋದು. ಓಕೆ, ಇಲ್ಲಿ CuO ಇರುತ್ತೆ, ಸಾರಿ ಇಲ್ಲಿ CuO ಇರುತ್ತೆ. ಓಕೆ, ಅಗೇನ್ ಇಲ್ಲಿ ಈ ಥರ ಬಂದುಬಿಟ್ಟು ಈ ಥರ ಇತ್ತು, ರೈಟ್? ಇಲ್ಲಿ ನಾವು ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಹಾಕಿರ್ತೀವಿ, ಇಲ್ಲಿ ನಾವು KOH ಹಾಕಿರ್ತೀವಿ. ಓಕೆ, ಇಲ್ಲಿ ಬರ್ನ್ ಮಾಡ್ತೀವಿ, ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾನು ಹೇಳೋದನ್ನೆಲ್ಲ ಇವಾಗ ಸೆಂಟೆನ್ಸ್ನಲ್ಲಿ ಬರುತ್ತಾ ಹೋಗಿ. ಓಕೆ, ವೆನ್ ವಿ ಟ್ರೀಟ್ ಆರ್ಗ್ಯಾನಿಕ್ ಕಾಂಪೌಂಡ್, ಇದನ್ನೆಲ್ಲ ಸೆಂಟೆನ್ಸ್ನಲ್ಲಿ ಬರ್ಕೊಳ್ಳಿ. ಓಕೆ, ವೆನ್ ವಿ ಟ್ರೀಟ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ CuO ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಕ್ಸಿಜನ್, ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಕನ್ವರ್ಟೆಡ್ ಇಂಟು ಇದೇನಾಗುತ್ತೆ? CO2 ಪ್ಲಸ್ ವಾಟರ್ ಆಗುತ್ತೆ, ರೈಟ್? ಹಾಗೆ
Next, when we pass this mixture to the anhydrous calcium chloride and KOH, CO2 is going to be absorbed in KOH and water is going to be absorbed in anhydrous calcium chloride. ಇದೆಲ್ಲ ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗೇನು ಹೇಳ್ತೀನಿ ಅದನ್ನ. ದ ಪರ್ಸೆಂಟ್ ಆಫ್ ಕಾರ್ಬನ್ ಅಂಡ್ ಪರ್ಸೆಂಟ್ ಆಫ್ ಹೈಡ್ರೋಜನ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. CO2 ಯಾವ ರೂಪದಲ್ಲಿ ಬಂದಿರುತ್ತೆ ನಿಮಗೆ? ಕಾರ್ಬನ್ ಬಂದಿರುತ್ತೆ ಅಲ್ವಾ, ಇದು ಸ್ಟ್ಯಾಂಡರ್ಡ್. ಓಕೆ, ಹಾಗೆ ಸ್ಟ್ಯಾಂಡರ್ಡ್ ಇಲ್ಲೇನು ವಾಟರ್ನಲ್ಲಿ ಏನಿರುತ್ತೆ? ಹೈಡ್ರೋಜನ್ ಬಂದಿರುತ್ತೆ ಅಲ್ವಾ. ಹೈಡ್ರೋಜನ್ ಈ ಥರ ಬಂದಿರುತ್ತೆ. ಅಂದರೆ ಇಲ್ಲಿ ಹಿಯರ್ ಇಲ್ಲಿ 44 ಆಗುತ್ತೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ವಾ. 44 ಗ್ರಾಮ್ 12 ಗ್ರಾಮ್ ಕಾರ್ಬನ್ ಪ್ರೆಸೆಂಟ್ ಇದೆ. ಇದರಲ್ಲಿ 44 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಅಲ್ವಾ. ನಮಗೆ ಏನು ಕ್ಯಾಲ್ಶಿಯಂ ಕ್ಲೋರೈಡ್ನಲ್ಲಿ ಹಾಗೆ KOHನಲ್ಲಿ ವಾಟರ್ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗಿರುತ್ತೆ. ಅದನ್ನು ಫಾರ್ ಎಕ್ಸಾಂಪಲ್ ಹಿಯರ್ MCO2 ರಿಲೀಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಸಮ್ ಅಮೌಂಟಲ್ಲಿ. ಓಕೆ, ಸೊ MCO2ನಲ್ಲಿ ಎಷ್ಟಿರುತ್ತೆ ಕಾರ್ಬನ್ ಅಂದರೆ 12 ಇಂಟು ಮಾಸ್ ಆಫ್ CO2 ಡಿವೈಡೆಡ್ ಬೈ 44. ಓಕೆ, ದಿಸ್ ಮಚ್ ಕಾರ್ಬನ್ ಮಾಸ್ ಇದು. ಓಕೆ, ಇದು ಬಂದ್ಬಿಟ್ಟು ಕಾರ್ಬನ್ ಮಾಸ್ ಇಷ್ಟಿರುತ್ತೆ. ಓಕೆ, ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂದರೆ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಇಂಟು 100 ಬರೀಬೇಕು. ಓಕೆ, ಹಿಯರ್ ಮಾಸ್ ಆಫ್ ಕಾರ್ಬನ್ ಅಂದರೆ ಇದು 12 ಇಂಟು ಮಾಸ್ ಆಫ್ CO2 44, ಟೋಟಲ್ ಮಾಸ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಡಿವೈಡೆಡ್ ಬೈ ನಾವು ಮಾಡಿದ್ರೆ ಇದು ಅಗೇನ್ ಇಲ್ಲಿ ಮೇಲೆ ಬರುತ್ತೆ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100. ಓಕೆ, ಇದು ಪರ್ಸೆಂಟೇಜ್ ಆಫ್ ಕಾರ್ಬನ್ ಇರುತ್ತೆ. ಓಕೆ, ಇಫ್ ಯು ಕ್ಯಾಲ್ಕುಲೇಟ್ ಹೈಡ್ರೋಜನ್ ಇನ್ ದ ಸೇಮ್ ವೇ ಅಂದರೆ ಸ್ಟ್ಯಾಂಡರ್ಡ್ ಇಷ್ಟಿದೆ ಅಲ್ವಾ. ಸ್ಟ್ಯಾಂಡರ್ಡ್ ಎಷ್ಟು ಬರುತ್ತೆ ಇಲ್ಲಿ? 18 ಗ್ರಾಮ್ ವಾಟರ್ನಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 2 ಗ್ರಾಮ್ ಹೈಡ್ರೋಜನ್ ಬರ್ತಿದೆ ಅಲ್ವಾ. ಸಿ ಹಿಯರ್ H2Oನಲ್ಲಿ H2 ಬರ್ತಿದೆ, 2 ಗ್ರಾಮ್ ಬರ್ತಿದೆ. ಅಂದರೆ ನಮಗೆ ರಿಯಾಕ್ಷನಲ್ಲಿ ಏನು ಬರುತ್ತೆ? ಸಮ್ ಅಮೌಂಟ್ ಆಫ್ ವಾಟರ್ ಬಂದಿರುತ್ತೆ ಅಲ್ವಾ ಕ್ವಶನ್ನಲ್ಲಿ ಅಥವಾ ಎಕ್ಸ್ಪೆರಿಮೆಂಟಲ್ಲಿ. ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 2 ಇಂಟು ಮಾಸ್ ಆಫ್ ವಾಟರ್ ಡಿವೈಡೆಡ್ ಬೈ 18. ಹಿಯರ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂದರೆ ಸೇಮ್ ಮಾಸ್ ಆಫ್ ಹೈಡ್ರೋಜನ್ ಡಿವೈಡೆಡ್ ಟೋಟಲ್ ಮಾಸ್ ಇಂಟು 100 ಇರುತ್ತೆ. ದಟ್ ಈಸ್ 2 ಇಂಟು ಮಾಸ್ ಆಫ್ ವಾಟರ್ ಅಲ್ವಾ, 18 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100 ಬರುತ್ತೆ. ನೆಕ್ಸ್ಟ್ ಒನ್ ಇದಾಯ್ತಲ್ವಾ. ಇವಾಗ ಡಿಫೈನ್ ಫಂಕ್ಷನಲ್ ಗ್ರೂಪ್. ರೈಟ್ ದ ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಫಂಕ್ಷನಲ್ ಗ್ರೂಪ್ ಅಂದರೆ ಏನು? ಆ್ಯನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟೀಸ್ ಆಫ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್. ಹಾಗೆ ಕಾರ್ಬಾಕ್ಸಿಲಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ? COOH ಅಲ್ವಾ. ಇದು ನಮ್ಗೆ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ಇಲ್ಲಿ R ಗ್ರೂಪ್ ಇದ್ದರೆ ಇದು ಬಂದ್ಬಿಟ್ಟು ನಮಗೆ ಇಲ್ಲಿ H ಇರುತ್ತೆ, OH ಇರುತ್ತೆ ಇಲ್ಲಿ ಈ ರೀತಿ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ COOH. ನೆಕ್ಸ್ಟ್ ಕ್ವಶನ್ 48A. What are carbocations? Mention the hybridization state of carbon and shape of the CH3+, that is methyl carbocation. See here, ಇಲ್ಲಿ ಟೋಟಲ್ ಈ ಕ್ವಶನ್ಗೆ ನಿಮಗೆ 5 ಮಾರ್ಕ್ಸ್ ಇದೆ, ಇದಕ್ಕೆ 3 ಮಾರ್ಕ್ಸ್, ಈ ಕ್ವಶನ್ಗೆ ನಿಮಗೆ 3 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್ ಇದೆ. ಓಕೆ, ಈ 3 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ವಾಟ್ ಆರ್ ಕಾರ್ಬೋಕ್ಯಾಟಯನ್ಸ್ ಈ ಡೆಫಿನಿಷನ್ಗೆ 1 ಮಾರ್ಕ್. ಓಕೆ, ಮೆನ್ಷನ್ ದ ಹೈಬ್ರಿಡೈಸೇಷನ್, ನೀವು ಹೈಬ್ರಿಡೈಸೇಷನ್ ಸ್ಟೇಟ್ ಮೆನ್ಷನ್ ಮಾಡಿದ್ರೆ 1 ಮಾರ್ಕ್. ಓಕೆ, ಹಾಗೆ ಶೇಪ್ ಆಫ್ CH3+ ಮೆನ್ಷನ್ ಮಾಡಿದ್ರೆ 1 ಮಾರ್ಕ್. ಸೊ ಇಲ್ಲಿ ಟೋಟಲ್ 3 ಮಾರ್ಕ್ ಈ ಥರ ಇಲ್ಲಿ. ಇಲ್ಲಿ ಮೆನ್ಷನ್ ಅಂದರೆ ಇನ್ ಡೀಟೇಲ್ ಬರಿಬೇಡಿ, ಜಸ್ಟ್ ಮೆನ್ಷನ್ ಮಾಡಿದ್ದು ಯಾವ ಹೈಬ್ರಿಡೈಸೇಷನ್ ಆ್ಯಂಡ್ ಯಾವ ಶೇಪ್ ಇದೆ ಅಂತ ಅಷ್ಟೇ. ಆನ್ಸರ್ ನೋಡೋದಾದ್ರೆ ಏನಿರುತ್ತೆ? ದ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇನ್ ವಿಚ್ ಕಾರ್ಬನ್ ಕ್ಯಾರೀಸ್ ಎ ಪಾಸಿಟಿವ್ ಚಾರ್ಜ್ ಈಸ್ ಕಾಲ್ಡ್ ಕಾರ್ಬೋಕ್ಯಾಟಯಾನ್. ನೆಕ್ಸ್ಟ್ ಮೆನ್ಷನ್ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್ ಅಂದರೆ CH3+ ಹೇಗಿರುತ್ತೆ? CH3+ ಅಲ್ವಾ. ಇಲ್ಲಿ C+ ಈ ಥರ ಹೆಚ್ಚಿರುತ್ತೆ ಅಲ್ವಾ, ಈ ಥರ ಹೆಚ್ಚಿರುತ್ತೆ. ಇಲ್ಲಿ ಸಿ ಹಿಯರ್ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? ಇದು ಟ್ರಯಾಗ್ನಲ್ ಪ್ಲೇನಾರ್. ಓಕೆ, ಟ್ರಯಾಗ್ನಲ್ ಪ್ಲೇನರ್ ಯಾವುದು? ಇದು ಶೇಪ್ ಇದು. ಓಕೆ, ಟ್ರಯಾಗ್ನಲ್ ಪ್ಲೇನರ್ ಶೇಪ್. ಟ್ರಯಾಗ್ನಲ್ ಪ್ಲೇನರ್ ಶೇಪ್ ಇದ್ದರೆ ಹೈಬ್ರಿಡೈಸೇಷನ್ ಏನಾಗುತ್ತೆ? ಹೈಬ್ರಿಡೈಸೇಷನ್ ಬಂದುಬಿಟ್ಟು sp2 ಆಗುತ್ತೆ ಅಲ್ವಾ. RLC 1 2 3 ಇದೆ, 3 ಇದ್ದರೆ spp, ಇಲ್ಲಿ 3 ಆಯ್ತಲ್ವಾ. 1sp2 ಇದೆ, ಸೊ sp2 ಹೈಬ್ರಿಡೈಸೇಷನ್. sp2 ಹೈಬ್ರಿಡೈಸೇಷನ್ ಯಾವುದಿರುತ್ತೆ? ಟ್ರಯಾಗ್ನಲ್ ಪ್ಲೇನರ್ ಇರುತ್ತೆ. ಇದು ಬಂದುಬಿಟ್ಟು ಶೇಪ್, ಇದು ಬಂದುಬಿಟ್ಟು ಹೈಬ್ರಿಡೈಸೇಷನ್. ಇಷ್ಟೇ ಮೆನ್ಷನ್ ಮಾಡಿ. ನೀವು ಈ ಡಯಾಗ್ರಾಮ್ ಬರೆಯೋ ಅವಶ್ಯಕತೆಯೂ ಇಲ್ಲ, ಜಸ್ಟ್
ಇವೆರಡನ್ನು ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಡಿಟೆಕ್ಟ್ ದ ಸಲ್ಫರ್ ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್? ಸಿ ಹಿಯರ್ ಇಲ್ಲಿ ಏನು ಕೇಳಿದರೆ ಎಸ್ಟಿಮೇಟ್ ಅಂದರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಹಿಯರ್ ಡಿಟೆಕ್ಟ್ ಅಂತ ಯೂಸ್ ಮಾಡಿದರೆ ಅಂದರೆ ಯಾವುದು ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಲ್ಫರ್. ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಲ್ಫರ್ ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ನಾವು ಯಾವ ರೀತಿ ಮಾಡ್ಬೋದು? ಇಲ್ಲಿ ನಾವು 2 ವೇನಲ್ಲಿ ಮಾಡ್ಬೋದು ಅಲ್ವಾ. ಯಾವುದಾದ್ರೂ ಬರಿಬೋದು ನೀವು 2 ಮಾರ್ಕ್ಸಿಗೆ ಅಲ್ವಾ. ಯಾವುದಾದ್ರೂ ಒಂದು ಮೆಥಡ್ ಬರೆದ್ರೂ ಸಾಕು. ಐ ಆಮ್ ಶೋಯಿಂಗ್ ಬೋತ್ ದ ಮೆಥಡ್. ಲೆಡ್ ಅಸಿಟೇಟ್ ಟೆಸ್ಟ್ ಒಂದಿರುತ್ತೆ ಅಲ್ವಾ, ಇನ್ನೊಂದು ಸೋಡಿಯಂ ನೈಟ್ರೋಪರ್ಸೈಡ್ ಟೆಸ್ಟ್. ಇವೆರಡರಲ್ಲಿ ಒಂದು ಟೆಸ್ಟ್ ಬರೆದ್ರೂ ಸಾಕು. ಓಕೆ, ಇಲ್ಲೇನು ಮಾಡ್ತೀವಿ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನ ನಾವು ತಗೊಂಡು ಡೈಲ್ಯೂಟೆಡ್ ಅಸಿಟಿಕ್ ಆ್ಯಸಿಡ್ ಜೊತೆ ನಾವು ಟ್ರೀಟ್ ಮಾಡ್ತೀವಿ ಅಲ್ವಾ, ಇನ್ ಪ್ರೆಸೆನ್ಸ್ ಆಫ್ ಲೆಡ್ ಅಸಿಟೇಟ್. ಓಕೆ, ಇಲ್ಲಿದು ಏನಾಗುತ್ತೆ, ಸಿಯರ್ S2- ಇರುತ್ತಲ್ವಾ, Pb2+ ಇರುತ್ತೆ. ಇದೇನಾಗುತ್ತೆ, PbS ಆಗುತ್ತೆ. ದಿಸ್ ಈಸ್ ಲೆಡ್ ಸಲ್ಫೇಟ್. ಅಂದರೆ ಇದು ಬ್ಲ್ಯಾಕ್ PPTನ ಫಾರ್ಮ್ ಮಾಡುತ್ತೆ. ಅಂದರೆ ನೀವೇನು ಬರೀಬೇಕಂದ್ರೆ, ವೆನ್ ವಿ ಟ್ರೀಟ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ವಿತ್ ಲೆಡ್ ಅಸಿಟೇಟ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್, ಇಟ್ ಕನ್ವರ್ಟೆಡ್ ಟು ಲೆಡ್ ಸಲ್ಫೇಟ್ ಇಂಡಿಕೇಟೆಡ್ ಬೈ ಬ್ಲ್ಯಾಕ್ ಪ್ರಿಸಿಪಿಟೇಷನ್. ಇಟ್ ಕನ್ಫರ್ಮ್ಸ್ ದ ಸಲ್ಫರ್ ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಬರೀಬೋದು. ಆರ್ ಎನ್ಸ್ ಇನ್ನೊಂಥರ ನೀವೇನು ಬರೀಬೋದು, ಹಿಯರ್ ಸೋಡಿಯಂ ನೈಟ್ರೋಪರ್ಸೈಡ್ನಲ್ಲಿ ನೀವು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ನೀವು ಯಾವಾಗ ಸೋಡಿಯಂ ನೈಟ್ರೋಪರ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಇಟ್ ಈಸ್ ಗೋಯಿಂಗ್ ಟು ಟರ್ನ್ ವೈಲೆಟ್ ಕಲರ್ ವಿಚ್ ಕನ್ಫರ್ಮ್ಸ್ ದ ಸಲ್ಫರ್ ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಓಕೆ, ಇವುಗಳನ್ನು ಸೆಂಟೆನ್ಸ್ನಲ್ಲಿ ಅಷ್ಟೇ ಬರೀರಿ. ಓಕೆ, ಇದನ್ನೆಲ್ಲ ಈ ಥರ ಫ್ಲೋ ಚಾರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬರೆದ್ರೆ ಇದು ಒಂದು ರಿಯಾಕ್ಷನ್ ಮಾತ್ರ ಬರೀಬೋದು. ಎಲ್ಲದು ನೀವು ಸೆಂಟೆನ್ಸ್ನಲ್ಲಿ ಬರೀರಿ. ಏನು, ಇದಷ್ಟೇ ಇಂಪಾರ್ಟೆಂಟ್ 2 ಮಾರ್ಕ್ಸಿಗಲ್ವಾ. ಇದಿಷ್ಟನ್ನು ಮಿಕ್ಸ್ ಮಾಡೋದ್ರಿಂದ ಇದು ಬರುತ್ತೆ, ಬ್ಲ್ಯಾಕ್ ಕಲರ್ PPT ಬರುತ್ತೆ. ಅದು ನಮಗೆ ಸಲ್ಫರ್ನ ಪ್ರೆಸೆಂಟ್ ಇರೋದನ್ನ ತೋರಿಸುತ್ತೆ, ಎಲ್ಲಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ನಲ್ಲಿ. ಓಕೆ, ಹಾಗೆ ಸೋಡಿಯಂ ನೈಟ್ರೋಪರ್ಸೈಡ್ ಟೆಸ್ಟಲ್ಲಿ ಇದನ್ನು ನಾವು ಮಿಕ್ಸ್ ಮಾಡೋದ್ರಿಂದ ಈ ಕಲರ್ ಬರುತ್ತೆ. ಇದು ನಮಗೆ ಸಲ್ಫರ್ನ ಕನ್ಫರ್ಮ್ ಮಾಡುತ್ತೆ ಇದರಲ್ಲಿ. ಹಾಗೆ ಇದು ಲಾಸ್ಟ್ ಕ್ವಶನ್ಸ್. ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ನಾನು ಏನು ಸಾಲ್ವ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡಿರೋದು, ಅದು ಪಾರ್ಟ್ ಎನಲ್ಲಿ ಫಸ್ಟ್ ಮೀನಿಂಗ್ನಲ್ಲಿ ನಾವು ಟೋಟಲ್ 4 ಮಾರ್ಕ್ಸ್ ಕವರ್ ಮಾಡಿದ್ದೀವಿ. ಓಕೆ, ಪಾರ್ಟ್ ಬಿನಲ್ಲಿ ನಮಗೆ ಸೆಕೆಂಡ್ ಹೆಡ್ಡಿಂಗ್ನಲ್ಲಿ ಟೋಟಲ್ 6 ಮಾರ್ಕ್ಸ್ ಕವರ್ ಮಾಡಿದ್ದೀವಿ ಸೆಕೆಂಡ್ ಹೆಡ್ಡಿಂಗ್ನಲ್ಲಿ. ಪಾರ್ಟ್ ಸಿನಲ್ಲಿ ಥರ್ಡ್ ಮೇನ್ ಹೆಡ್ಡಿಂಗ್ ನಾವು ಟೋಟಲ್ 9 ಮಾರ್ಕ್ಸ್ ಕವರ್ ಮಾಡಿದ್ದೀವಿ. ಡಿನಲ್ಲಿ 4th ಒನ್ 10 ಮಾರ್ಕ್ಸ್ ಕವರ್ ಮಾಡಿದ್ದೀವಿ. ಹಾಗೆ ಡಿನಲ್ಲೇ 5th ಒನ್ ಏನಿದೆ ಅದರಲ್ಲಿ ನಾವು 10 ಮಾರ್ಕ್ಸ್ ಕವರ್ ಮಾಡಿದ್ದೀವಿ. ಟೋಟಲ್ 20, 35, 39 ಮಾರ್ಕ್ಸ್ ನಾವು ಕವರ್ ಮಾಡಿದ್ದೀವಿ. ಓಕೆ, ಫ್ರಮ್ ಚಾಪ್ಟರ್ 1, ಚಾಪ್ಟರ್ 4, ಚಾಪ್ಟರ್ 12 ಇಷ್ಟು ಚಾಪ್ಟರ್ಸಿಂದ ನಾವು ಇಷ್ಟು ಕ್ವಶನ್ಸ್ನ ಮಾರ್ಕ್ಸ್ನ ಕವರ್ ಮಾಡಿದ್ದೀವಿ. ಕೆಲವೊಬ್ಬರು ಪಾಸಿಂಗ್ ಪ್ಯಾಕೇಜ್ ಕೂಡ ಕೇಳ್ತೀರಾ, ನೀವು ಈ ಚಾಪ್ಟರ್ಸ್ನ ಸಹ ರೆಫರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.